ರಾಹುಲ್ ಗಾಂಧಿ ಅವ್ರು ಹೇಳಿ ಬಿಡ್ತಾರೋ. ಇನ್ನೊಂದು ಕಂಡೀಷನ್ ಹಾಕ್ತಾರೆ ಅದ ಸಂದರ್ಭದಲ್ಲ, ದಲಿತ ಸಿಎಂನ ಮಾಡಬೇಕು ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಯಾಕೆ ಕಂಡೀಷನ್ನು? ಇಲ್ಲೇ ಇರೋದು ರಾಜಕೀಯ ತಂತ್ರಗಾರಿಕೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಒಂದು ವೇಳೆ ಇಳಿದ್ರೆ ಈ ಸದ್ಯದಲ್ಲೇ DK ಪಟ್ಟಕ್ಕೆ ಏರ್ತಾರೆ. ಪಟ್ಟಕ್ಕೆ ಏರಿದ್ರಪ್ಪ ಅಂತಂದರೆ ಉಳಿದವ್ರಿಗೆ ಪಟ್ಟ ಇಲ್ಲ. ಸತೀಶ್ ಅವ್ರಿಗಾಗಿರ್ಬೋದು, ನಮ್ಮ S ಮಾದೇವಪ್ಪನವ್ರಿಗಾಗಿರ್ಬೋದು, ಉಳಿದವ್ರಿಗಾಗಿರ್ಬೋದು, ಅಥವಾ ಮತ್ತಾರು ಇವತ್ತಿನ ಸೀನಿಯರ್ಸ್ ಆರ್ ಜೂನಿಯರ್ಸ್ ಯಾರಿಗೂ ಇಲ್ಲ. ಅದು ಭಯ ಅವ್ರಿಗೆ ಕಾಡ್ಲಿಕ್ಕತ್ತಿದ್ದಾರೆ. ಯಾಕಂದರೆ 2022ರಲ್ಲಿ ಸತೀಶ್ ಅವರು ನಾನು ಪಾರ್ಟ್ ಆಗಲ್ಲ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿವರೆಗೆ ಹೋಗ್ಬೇಕು. ಈ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಏನಪ್ಪ, ಒಂದು ವೇಳೆ ಸಿದ್ದರಾಮಯ್ಯನ ಇಳಿಸುವಂಥ ಪ್ರಸಂಗ ಬಂತು ಅಂದ್ರೆ ನಮ್ಮ ದಲಿತ CM ಪರಮೇಶ್ವರ್ ಅವರಿಗೆ ಲಕ್ ಜಾಕ್ಪಾಟ್ ಇದನ್ನು ಮುಂದೆ ಇಡ್ತಾ ಇದ್ದಾರೆ ದಾಳ. ಇದಕ್ಕೆ ದಾಳ DK ಅವರು ಇಲ್ಲ ಅನ್ನೋದು ಗೊತ್ತದೆ. ಯಾಕಂದ್ರೆ ಹಿಂದೂ ಕಡೆ ರಾಹುಲ್ ಗಾಂಧಿಯವರು ಒಲವದ ಮತ್ತು ರಾಷ್ಟ್ರ ಮಟ್ಟದಲ್ಲೇ ಒಂದು ಸಂದೇಶ ಹೋಗ್ತದೆ. ಹೌದಪ್ಪ, ದಲಿತರ ಪರ, ಹಿಂದುಳಿದವ್ರ ಪರ, ಬಿದ್ದವರ ಪರ ಅನ್ನುವಂಥ ಒಂದು ಮೆಸೇಜ್ ಹೋಗೋದ್ರಿಂದಾಗೆ ಇದು DK ಅವರಿಗೆ ಏನಪ್ಪ ಅಡ್ಡಗೋಡೆ ಆಗ್ತದೆ ಅನ್ನೋದು ಒಂದು ಸ್ಪಷ್ಟವಾದ ನಿಲುವು. ಒಂದು ಕಡೆ ಸಿದ್ದರಾಮಯ್ಯರು ಅವರು